ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆ ನಡೆಯಲಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವರು ಇಲ್ಲಿ ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳು ಪಾದಯಾತ್ರೆಗೆ ಮುಂದಾಗಿರುವಂತದ್ದು. ಇಲ್ಲಿ ಇಂದಿನಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆ ನಡೆಯಲಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇರುವಂತದ್ದು. ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆಯನ್ನ ನೀಡಲಿದ್ದಾರೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ಮೊದಲ ದಿನ ಬೈರಮಂಗಲದಿಂದ ಬಿಡದಿವರೆಗೂ ನಡಿಗೆಯನ್ನ ಮಾಡಲಾಗುತ್ತೆ. ಮೊದಲ ದಿನ ಬಿಡದಿಯಲ್ಲೇ ಜೆಡಿಎಸ್ನ ನಾಯಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ, ಅಂದ್ರೆ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಎರಡನೇ ದಿನ ಬಿಡದಿಯಿಂದ ನೈಸ್ ರಸ್ತೆವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು. ಇನ್ನು ಮೂರನೇ ದಿನ ನೈಸ್ ರಸ್ತೆಯಿಂದ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ಇನ್ನು ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಸಾಥ್ ನೀಡ್ತಾ ಇರುವಂಥದ್ದು. ಸಿಎಂ ಡಿಕೆ ಸರ್ಕಾರದ ವಿರುದ್ಧ ದೋಸ್ತಿಗಳ ಜಂಟಿ ಸಮರ ಈಗ ಆರಂಭ ಆಗಿದೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಪಾದಯಾತ್ರೆಗೆ ಮೈತ್ರಿ ಒಗ್ಗಟ್ಟು ಆಗ್ತಾ ಇರುವಂಥದ್ದು. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಪಾದಯಾತ್ರೆಗೆ ಈಗ ಮುಂದಾಗಿದ್ದಾರೆ. 38 ಕಿಲೋಮೀಟರ್ ಸಾಗಲಿರುವಂತಹ ಬೃಹತ್ ಪಾದಯಾತ್ರೆ ಇದು. ಪಾದಯಾತ್ರೆಗೂ ಮುನ್ನ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆಯಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳು ವಿರೋಧ ಮಾಡಿ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಈ ಒಂದು ಬೃಹತ್ ಪಾದಯಾತ್ರೆ ನಡೆಯಲಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆಗೆ ಮುಂದಾಗಿದ್ದು, ಪಾದಯಾತ್ರೆಗೆ ಎಚ್.ಡಿ. ಕುಮಾರಸ್ವಾಮಿ ಚಾಲನೆಯನ್ನ ನೀಡಲಿದ್ದಾರೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಅದು ರಾಜಕೀಯ ಒಂದು ತಿರುವನ್ನ ಪಡೆದುಕೊಳ್ತಾ ಇರುವಂಥದ್ದು. ಅಂದರೆ ರೈತರ ಒಂದು ಭೂಮಿಯನ್ನು ಕಸಿದುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಜೆಡಿಎಸ್ ಹಾಗೂ ಬಿಜೆಪಿ ಈಗ ವಿರೋಧವನ್ನು ವ್ಯಕ್ತಪಡಿಸಿ, ಅಂದರೆ ಮೈತ್ರಿಯಾಗಿ ಒಟ್ಟಿಗೆ ಈಗ ಈ ಒಂದು ಪಾದಯಾತ್ರೆಗೆ ಮುಂದಾಗಿರುವಂಥದ್ದು. ಮೂರನೇ ದಿನ ಅಂದರೆ 3 ದಿನಗಳ ಕಾಲ ಒಂದು ಪಾದಯಾತ್ರೆ ನಡೆಯಲಿದೆ. ಮೊದಲನೇ ದಿನ ಬಿಡದಿಯಿಂದ ಬೈರಮಂಗಲದಿಂದ ಬಿಡದಿವರೆಗೆ ಪಾದಯಾತ್ರೆಯನ್ನು ಮಾಡ್ತಾರೆ. ನಂತರ ಬಿಡದಿಯಿಂದ ನೈಸ್ ರಸ್ತೆವರೆಗೂ ಕೂಡ ಎರಡನೇ ದಿನ ಪಾದಯಾತ್ರೆ ಇರುತ್ತೆ. ಮತ್ತು ನೈಸ್ ರಸ್ತೆಯಿಂದ ಫ್ರೀಡಂ ಪಾರ್ಕ್ 3ನೇ ದಿನ ಈ ಒಂದು ಪಾದಯಾತ್ರೆ ನಡೆಯಲಿರುವಂಥದ್ದು. ಒಟ್ಟಿನಲ್ಲಿ 3 ದಿನಗಳ ಕಾಲ ಮೈತ್ರಿ ಒಗ್ಗಟ್ಟಿನಿಂದ ಪಾದಯಾತ್ರೆಯನ್ನು ಮಾಡಲಿರುವಂಥದ್ದು. ಅಂದರೆ ಏನು ಬಿಡದಿ ಟೌನ್ಶಿಪ್ ಏನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ, ಈ ವಿಚಾರವನ್ನು ಅಂದರೆ ಇಲ್ಲಿಗೆ ಬಿಡಬೇಕು, ಬಿಡದಿ ಟೌನ್ಶಿಪ್ ಆಗಬಾರ್ದು, ರೈತರಿಗೆ ಅನ್ಯಾಯ ಆಗಬಾರ್ದು, ಅವರ ಭೂಮಿಯನ್ನು ಕಸಿದುಕೊಳ್ಬಾರ್ದು ಅಂತ ಹೇಳಿ ವಿರೋಧ ಮಾಡಿ ಜೆಡಿಎಸ್ ಈಗ ಪಾದಯಾತ್ರೆಗೆ ಮುಂದಾಗಿದೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಅದು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಇದನ್ನು ಮಾಡೇ ಮಾಡ್ತೀನಿ ಅಂತ, ಮತ್ತೊಂದು ಕಡೆ ಇದನ್ನು ತಡಿಬೇಕು ಅಂತ ಜೆಡಿಎಸ್ ಮುಂದಾಗಿರುವಂಥದ್ದು ಬಿಡದಿ ಟೌನ್ಶಿಪ್ ವಿಚಾರ. ಇಲ್ಲಿ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾರೆ, ಬಿಡದಿ ಟೌನ್ಶಿಪ್ ವಿಚಾರವನ್ನ ಮೊದಲು ಶುರು ಮಾಡಿದ್ದೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿ.ಎಸ್. ಯಡಿಯೂರಪ್ಪ ಅವರ ಸರ್ಕಾರ ಏನಿತ್ತು ಮೈತ್ರಿ ಇತ್ತು, ಆಗ ಅವರು ಪ್ಲಾನ್ ಮಾಡ್ಕೊಂಡಿದ್ದು, ಅದನ್ನು ನಾನೀಗ ಮುಂದುವರಿಸ್ತಾ ಇದ್ದೇನೆ ಅಷ್ಟೇ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಇನ್ನು ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರ ಭೂಮಿಯನ್ನು ಕಸಿದುಕೊಳ್ಳಬಾರ್ದು, ಇದನ್ನು ಇಲ್ಲಿಗೆ ಬಿಡಬೇಕು, ಇದನ್ನ ಏನು ರಿಯಲ್ ಎಸ್ಟೇಟ್ ಅವರಿಗೆ ನೀಡಲು ಮುಂದಾಗ್ತಿದ್ದಾರೆ, ಅವರಿಗೆ ಒತ್ತನ್ನು ನೀಡುತ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತ ಇಲ್ಲಿ ಜೆಡಿಎಸ್ನ ವಾದ ಆಗಿರುವಂಥದ್ದು. ಒಟ್ಟಿನಲ್ಲಿ 3 ದಿನಗಳ ಕಾಲ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಗೆ ಮುಂದಾಗಿದ್ದಾರೆ.